ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಗಾನಿಕ್ ಭಾಗ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾಗ್ಯ ವಸಂತ್ ಮಾತಾಡ್ತಾ ಇದ್ದೀನಿ. ಎಲ್ಲೋ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ? ಈಗ ನಾನು ನಿಮಗೆ ಹೊಸ ವಿಡಿಯೋದೊಂದಿಗೆ ಪರಿಚಯ ಮಾಡಿಸ್ತಿರುವಂಥದ್ದು ಪುನರ್ನವ ಸಸ್ಯದ ಬಗ್ಗೆ ಮಾಹಿತಿ ಅಂತ. ಇದನ್ನು ಹಳ್ಳಿ ಭಾಷೆಯಲ್ಲಿ ಅಥವಾ ಆಡು ಭಾಷೆಯಲ್ಲಿ ಕೊಮ್ಮೆ ಸೊಪ್ಪು ಅಂತ ಕರೀತಾರೆ. ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕಾಣಸಿಗುವಂಥ ಸೊಪ್ಪಾಗಿದೆ. ಇನ್ನು ಈ ಸೊಪ್ಪು ಬಂದು ನಿಮಗೆ ಸಿಟಿ ಭಾಗಗಳಲ್ಲಿ ಸಿಗುವುದಿಲ್ಲ. ಹಳ್ಳಿಯಲ್ಲಿ ಇದು ಸಾಮಾನ್ಯವಾಗಿ ತೋಟ, ಹೊಲ, ಗದ್ದೆಗಳಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಕೂಡ ಕಂಡುಬರುತ್ತದೆ. ಇದನ್ನು ಬಳಸಿ ಅಲ್ಲಿಯವರು ಸೊಪ್ಪಿನ ಸಾರು, ಚಟ್ನಿ ಹಾಗೆ ಮಶಪ್ಪು ಮಾಡ್ತಾರೆ. ಹಳ್ಳಿಗಳಲ್ಲಿ ಈ ದೃಶ್ಯಗಳಲ್ಲಿ ಕಂಡುಬರುವಂತೆ ಅದರ ದಂಟು, ಎಲೆ ಸ್ವಲ್ಪ ವಿಭಿನ್ನಾಕಾರವಾಗಿದ್ದು ದುಂಡನೆ ಆಕಾರವನ್ನು ಹೊಂದಿರುತ್ತೆ. ಇದರ ಚಿಕ್ಕ ಚಿಕ್ಕ ದಂಟಿನ ಎಲೆಗಳು ದುಂಡಗಿನ ಆಕಾರವನ್ನು ಹೊಂದಿದ್ದು ಮತ್ತು ಇದರ ಕಾಂಡ, ದಂಟು ಸ್ವಲ್ಪ ಉದ್ದನೆಯ ಬಳ್ಳಿಯಂತೆ ನೋಡ್ಬೋದು. ಮತ್ತು ಇದರ ಚಿಕ್ಕ ಚಿಕ್ಕ ಗುಲಾಬಿ ಬಣ್ಣದ ಹೂಗಳನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಇದನ್ನು ಹಳ್ಳಿಗಳಲ್ಲಿ ಆರೋಗ್ಯಕರ ಆಹಾರವಾಗಿ, ಅದರಲ್ಲೂ ಯಥೇಚ್ಛವಾಗಿ ಬಳಸ್ತಾ ಇರುವಂಥದ್ದು ಹಳ್ಳಿಯ ಜನನೇ. ಈ ಸಸ್ಯ ಬೆಳೆಯುವುದಕ್ಕೆ ಯಾವುದೇ ರೀತಿಯ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ. ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ನಮ್ಮ ರೈತರು ಈ ಗಿಡನ ಕಳೆ ಅಂತ ಹೇಳಿ ಕಿತ್ತು ಮಾರಾಟ ಕೂಡ ಮಾಡಲಾರ್ದಲೇ ಕಳೆ ಅಂತ ಹೇಳಿ ಇದನ್ನು ಹಾಕುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಕೃಷಿ ಜಮೀನಿನಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ಅಥವಾ ಬೆಳೆಯುವಂತಹ ಪುನರ್ನವ ಅಥವಾ ಕೊಮ್ಮೆ ಸೊಪ್ಪು ಇದು ಸಹಜವಾಗಿ ಔಷಧೀಯ ಗುಣಗಳನ್ನು ಕೂಡ ಹೊಂದಿರುತ್ತದೆ. ಇನ್ನು ಇದರ ರುಚಿ ಕೂಡ ಚೆನ್ನಾಗಿರುತ್ತದೆ. ಇದು ಹಳ್ಳಿಗಳಲ್ಲಿ ನಮಗೆ ಮೇ ಅಥವಾ ಜೂನ್ ತಿಂಗಳುಗಳಲ್ಲಿ ಹೆಚ್ಚಿನದಾಗಿ ಸಿಗುತ್ತೆ, ಅಂದರೆ ನಾವು ಬಳಸಲಿಕ್ಕೆ ಸಿಗುತ್ತೆ. ಕೊಮ್ಮೆ ಸೊಪ್ಪನ್ನು ಮನುಷ್ಯರಲ್ಲದೆ ದನ, ಕರುಗಳು, ಮೇಕೆ, ಕುರಿಗಳು ಆಹಾರವಾಗಿ ಬಳಸ್ತಾ ಇರ್ತವೆ. ಈ ಸೊಪ್ಪಿಗೆ ಯಾವುದೇ ರೀತಿಯ ರೋಗಗಳು ಕೂಡ ಕಂಡುಬರುವುದಿಲ್ಲ, ತುಂಬಾ ವಿರಳವಾಗಿರುತ್ತದೆ. ಈ ನಮ್ಮ ರೈತರು, ನಾನು ಅವಾಗಲೇ ಹೇಳ್ದಂಗೆ, ಈ ಸೊಪ್ಪನ್ನು ತಮ್ಮ ಮನೆಗಷ್ಟೇ ಬಳಸ್ಕೋತಾರೆ ಮತ್ತು ಉಳಿದ ಸೊಪ್ಪನ್ನು ಕಳೆ ಅಂತ ಅದನ್ನು ಕಿತ್ತಾಕ್ತಾರೆ. ಈ ಸಸ್ಯದ ಬಗ್ಗೆ ಮಾಹಿತಿ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳನ್ನು ಮಾಡುವುದಕ್ಕೆ ನಮಗೆ ಸ್ಫೂರ್ತಿದಾಯಕವಾಗಿರುತ್ತದೆ ಎಂದು ತಿಳಿಸುತ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.